ಸಭಾಧ್ಯಕ್ಷರೇ, ಬೆಳಗ್ಗೆಯಿಂದ ಬೆಂಗಳೂರು ಬಗ್ಗೆ, ಟನಲ್ ಬಗ್ಗೆ, ಎಲ್ಲ ವಿಷಯಗಳ ಬಗ್ಗೆನೂ ಚರ್ಚೆ ನಡೆದಿದೆ. ಸಭಾಧ್ಯಕ್ಷರೇ, ಕೊಡುವ ಗಡಿಬಿಡಿ ಮಾಡಬೇಡಿ. ಬಹಳ ಪ್ರಮುಖವಾಗಿ ಬೆಂಗಳೂರು ಇವತ್ತು ಇಡೀ ರಾಜ್ಯಕ್ಕೆ ಸಂಪನ್ಮೂಲ ಕೊಡ್ತಾ ಇರೋಂಥ ಒಂದು ಬೆಂಗಳೂರು ನಗರ. ಇವತ್ತು ಬೆಂಗಳೂರು ನಗರಕ್ಕೇನೆ ಕಷ್ಟದ ಪರಿಸ್ಥಿತಿ ಬಂದಿದೆ. ಇತಿಹಾಸದಲ್ಲಿ ನಾನು ಒಂದು 40 ವರ್ಷದಿಂದ MG ರೋಡಲ್ಲಿ ಓಡಾಡ್ತಾ ಇದ್ದೀನಿ ಸಭಾಧ್ಯಕ್ಷ. ನಾನು MG ರೋಡಲ್ಲಿ ಗುಂಡಿ ನೋಡಿರಲಿಲ್ಲ ಸಭಾಧ್ಯಕ್ಷ. ಫಸ್ಟ್ ಟೈಮ್ MG ರೋಡಲ್ಲಿ ಗುಂಡಿ ನೋಡಿದ್ದೀನಿ. ಸರಿಪಡಿಸುವ ಮಾಡಿಸ್ಕೊಡಿ ಸಭಾಧ್ಯಕ್ಷ. ತಾವು ಹೇಳಿದ್ಮೇಲೆ ನಂಗೆ ನಂಬಿಕೆ ಇದೆ ಸಭಾಧ್ಯಕ್ಷ. ಇದನ್ನ ಬಿಟ್ಟು ಟನಲ್ ಬಗ್ಗೆ ಮಾತಾಡಿದ್ದಾರೆ ಸಭಾಧ್ಯಕ್ಷ. ಬಹುಶಃ ವಿಶ್ವೇಶ್ವರಯ್ಯ ಅವರು ಇವತ್ತು ಇರಬೇಕಾಯ್ತು ಸಭಾಧ್ಯಕ್ಷ. ತುಂಬ ಚೆನ್ನಾಗಿರೋದು. ಯಾತಕ್ಕೆ ಅಂದರೆ ಮೆಟ್ರೋ ಎಲ್ಲಿ ಹೋಗಿದೆ, ಮೆಟ್ರೋ ಪಿಲ್ಲರ್ ಎಲ್ಲಿದೆ, ಆ ಪಿಲ್ಲರ್ ಕೆಳಗಡೆ ಪೈಲು 60 ಫೀಟ್ ಇದೆ ಸಭಾಧ್ಯಕ್ಷರೇ. ಆ 60 ಅಡಿ ಕೆಳಗಡೆ ಟನಲ್ ಹೋಗ್ತಾ ಇದೆ ಸಭಾಧ್ಯಕ್ಷರೇ. ಬಹುಶಃ ಪ್ರಪಂಚದಲ್ಲಿ ಯಾರೂ ಈ ಆಲೋಚನೆ ಮಾಡಿಲ್ಲ ಸಭಾಧ್ಯಕ್ಷರೇ. ಫಸ್ಟ್ ಟೈಮ್ ನಾವೇ ಮಾಡಿರೋಂಥದ್ದು ಇದು. ಯಾಕಂದರೆ ರಸ್ತೆ ಇರೋದು ಒಂದು 60 ಅಡಿ 40 ಅಡಿ ಇದೆ. ಟನಲ್ 24 ಮೀಟರ್ ಇದೆ ಸಭಾಧ್ಯಕ್ಷ. ಭಾಳ ಒಳ್ಳೆ ಕಾನ್ಸೆಪ್ಟು ಇದು. ಜನರಿಗೆ ಒಳ್ಳೇದಾಗಲಿ. ಆಮೇಲೆ ಎಲ್ಲದಕ್ಕಿಂತ ಸಂತೋಷ ಸುದ್ದಿ ಏನು ಅಂದರೆ ಟನಲಲ್ಲಿ ಓಡಾಡೋರು 1 ಕಿಲೋಮೀಟ್ರಿಗೆ 16 ರೂಪಾಯಿ 75 ಪೈಸೆ ಕೊಡ್ಬೇಕು ಸಭಾಧ್ಯಕ್ಷ. ಅದು ಸ್ವಲ್ಪ ಕಡಿಮೆ ಮಾಡೋಕ್ಕೆ ಕೇಳಬೇಕು ರೇಟ್. ಜೊತೆಯಲ್ಲಿ ಟನಲ್ ಮಾಡಬೇಕು ಅಂದರೆ ಸಭಾಧ್ಯಕ್ಷರೇ ರ್ಯಾಂಪ್ 1:30 1:40 ಅಂತ ಮಾಡ್ತಾರೆ ಸಭಾಧ್ಯಕ್ಷ. ಟೆಕ್ನಿಕಲ್ ಆಗಿರುತ್ತೆ. ಒಂದು ಟನಲಿಂದ ನಾವು ಹೊರಗಡೆ ಬರಬೇಕು ಎಲ್ಲಾದರೂ ಅಂದರೆ 1000 ಮೀಟರ್ ಬೇಕಾಗತ್ತೆ ಸಭಾಧ್ಯಕ್ಷರೇ. ಆ 1000 ಮೀಟರ್ ಎಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದು ಮಾಡಲಿ, ಆಮೇಲೆ ನಾವು ಸಂತೋಷ ಪಡೋಣ. ಟನಲ್ ಬೇಕಾ ಬೇಡವಾ? ಮಾಡ್ಲೇಬೇಕು. ಆಯ್ತು, ಮುಗಿತಲ್ಲ ಮತ್ತೇನು. ಇದನ್ನ ಮೆಟ್ರೋ ಪೈಲ್ ಕೆಳಗಡೆ ಟೆನ್ಷನ್ ಮಾಡುದು, ಅದು ಸಂತೋಷ ಪಡ ಇಂಜಿನಿಯರ್ ನೋಡ್ತಾರೆ. ಅದನ್ನ ನಾವು ನೋಡೋಣ ಸಭಾ. ಓಕೆ. ಆಮೇಲೆ ಬೆಂಗಳೂರಿಗೆ ನಾವು ಬರಬೇಕು ಅಂದ್ರೆ ಏರ್ಪೋರ್ಟಿಂದ, ಬಾಂಬೆಯಿಂದ ಇರ್ಬೋದು, ಡೆಲ್ಲಿಯಿಂದ ಇರ್ಬೋದು, ಎಲ್ಲಿಂದ ಬಂದ್ರೂ ಝೀರೋ ಟ್ರಾಫಿಕ್ ಇಲ್ಲದೆ ಬಂದರೆ ನಾವು ಹೆಬ್ಬಾಳದಿಂದ ಸಿಟಿ ಒಳಗೆ ಬರೋಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಂತ ನೋಡ್ಕೋಬೇಕು ಸಭಾಧ್ಯಕ್ಷರೇ. ಯಾತಕ್ಕೆ ಮಾತು ಹೇಳ್ತೀನಿ ಅಂದರೆ ಅಲ್ಲಿಂದ ಬರೋದಕ್ಕೆ 3/4 ಗಂಟೆ ಹೈದರಾಬಾದು, ಚೆನ್ನೈ, ಬಾಂಬೆ ಇಲ್ಲೆಲ್ಲದರಿಂದ 1 ಅವರ್. ಹೆಬ್ಬಾಳ ಟ್ರಾಫಿಕ್ ಮುಂದಕ್ಕೆ ಹೋಗೋದಕ್ಕೆ 2 ಅವರ್ ಬೇಕು ಸಭಾಧ್ಯಕ್ಷ. ಯಾತಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ಅಣ್ಣ ದಯವಿಟ್ಟು ಅದಕ್ಕೆ ಯಾರು ಕಾರಣಕರ್ತರು ಗೊತ್ತಿದೆಯಲ್ಲ, ನಾನು ಹೇಳ್ತೀನಿ ಅದು ಹೇಳ್ತೀನಿ. ಟನಲ್ ಬಗ್ಗೆ ನಾನು ಮಾತಾಡಲ್ಲ, ಅದು ಮುಗೀತು. ಇವತ್ತು ಹೆಬ್ಬಾಳ ಟ್ರಾಫಿಕ್ ಬಗ್ಗೆ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಉದ್ಘಾಟನೆ ಮಾಡಿದ್ದಾರೆ, ಒಂದು ಸರ್ವಿಸು ಫ್ಲೈಓವರ್ ಉದ್ಘಾಟನೆ ಮಾಡಿದ್ದಾರೆ. ಬಹುಶಃ ಇದು ಗುದ್ಲಿಜ್ ಪೂಜೆ ಮಾಡಿದ್ದು 2016-17ರಲ್ಲಿ ಮಾಡಿದ್ದು. ಅವರೇ ಉದ್ಘಾಟನೆ ಮಾಡಿದರೆ ಸಂತೋಷ. ಸಭಾಧ್ಯಕ್ಷರೇ, ಇವತ್ತು ನಾವು ರಾಜಕಾಲುವೆ ಪಕ್ಕದಲ್ಲಿ ಬಫರ್ ಝೋನ್ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಬಹಳ ಗಮನ ಹರಿಸುವಂಥದ್ದು. ಬಫರ್ ಝೋನಲ್ಲಿ ರಸ್ತೆ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ರಸ್ತೆ ಮಾಡೋದಕ್ಕೆ 3000 ಕೋಟಿ ಅನುದಾನ ಇಟ್ಟಿದ್ದಾರೆ. ಆ ಅನುದಾನ 3000 ಕೊಟ್ಟಿರೋದು ಬಹಳ ವೇಗವಾಗಿ ಹೋಗ್ತಾ ಇದೆ. ಅದು ಎಷ್ಟು ವೇಗವಾಗಿದೆ ಅಂದರೆ ಈಗಾಗಲೇ ಅದನ್ನು ಟೆಂಡರ್ ಕರೆಯೋದೇನು, ರಸ್ತೆ ಮಾಡೋದಕ್ಕೇನು ಅಂದರೆ ಆ ರಾಜಕಾಲುವೆ ಬಫರ್ ಪಕ್ಕದಲ್ಲಿರೋ ಭೂಮಿ ಇದೆಯಲ್ಲ, ಈ ರಸ್ತೆ ಮಾಡೋಕ್ಕೆ ಮುಂಚೆ ಇವಾಗ ಅದು 4 ಕೋಟಿ ಸಭಾಧ್ಯಕ್ಷರೇ. ನಮ್ದು ಎಂಥ ಕಲ್ಪನೆ, ಎಂಥ ಆಲೋಚನೆ, ಎಷ್ಟ ದೂರದೃಷ್ಟಿ. ಈ ರಸ್ತೆ ಮಾಡಿದ ತಕ್ಷಣ ಅದು 100 ಕೋಟಿ ಸಭಾಧ್ಯಕ್ಷರೇ. ನಾವೇನು ಮಾಡೋದು? ಅಲ್ಲ, ಬೆಂಗಳೂರು ಒಳ್ಳೆ ಬೆಳವಣಿಗೆ ಆಗ್ತಾ ಇದೆ. ಭಾಳ ಸಂತೋಷ ಪಡ್ತಾ ಇರೋಂಥ ವಿಷಯ. ಇಂಥ ಪರಿಸ್ಥಿತಿಯಲ್ಲಿ ಮೊನ್ನೆ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಮೆಟ್ರೋ ಫೇಸ್ 3 ಓಪನ್ ಮಾಡಿದ್ರು, ಗುದ್ಲಿ ಪೂಜೆ ಮಾಡಿದ್ರು. ಬಹಳ ಸಂತೋಷ. ಅದರಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ನಮ್ಮ ರಾಜ್ಯ ಸರ್ಕಾರದ ಅನುದಾನ 85%, ಕೇಂದ್ರ ಸರ್ಕಾರದ್ದು 15% ಅಂತ ಹೇಳ್ತಾರೆ ಸಭಾಧ್ಯಕ್ಷರೇ. 15% ಅಂತ ಹೇಳ್ತಾರೆ ಸಭಾಧ್ಯಕ್ಷರೇ. ಫೇಸ್ 3 ಮೆಟ್ರೋ ಸುಮಾರು 30-31 ಸ್ಟೇಷನಲ್ಲಿ 27-28 ಸ್ಟೇಷನ್ ರಾಜರಾಜೇಶ್ವರಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಬರುತ್ತೆ. ತಮಗೆ ಗೊತ್ತಿರಲಿ.
ಇದು ಹಿಂದಿನ ಸರ್ಕಾರ, ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಆವತ್ತು ಒಂದು ಪ್ಲಾನ್ ಮಾಡಿದಂಥ ಒಂದು ಕಾನ್ಸೆಪ್ಟ್ ವೆಸ್ಟ್ ಬೆಂಗಳೂರಿಗೆ. ಏನೇ ಅದು ಮೊನ್ನೆ ಗುದ್ಲಿ ಪೂಜೆ ಭಾಳ ಸಂತೋಷ. ಸಭಾಧ್ಯಕ್ಷ, ಈ ಸ್ಟೇಷನ್ಗಳನ್ನ ನಾವು ಮಾಡಬೇಕು ಅಂದರೆ ಲ್ಯಾಂಡ್ ಅಕ್ವಿಜೇಷನ್ ಮಾಡ್ತೀವಿ. ಲ್ಯಾಂಡ್ ಅಕ್ವಿಜೇಷನ್ ಎಲ್ಲಿ ಮಾಡ್ತೀವಿ? 1 ಕಿಲೋಮೀಟ್ರಿಂದ 1.5 ಕಿಲೋಮೀಟರ್ಗೆ ಲ್ಯಾಂಡ್ ಅಕ್ವಿಜೇಷನ್ ಮಾಡೋದು ಇಡೀ ಬೆಂಗಳೂರು, ಇಡೀ ದೇಶದಲ್ಲಿ ಮಾಡ್ತಾ ಇದ್ದೀವಿ. ರಿಂಗ್ ರಸ್ತೆ ಇದೆ ಸಭಾಧ್ಯಕ್ಷರೇ, ನಮ್ಮ ಕ್ಷೇತ್ರದಿಂದ ನಾನು ಮಾತಾಡ್ತಾ ಇರೋದು. ಒಂದು ರಿಂಗ್ ರಸ್ತೆಯಲ್ಲಿ ಲ್ಯಾಂಡ್ ಅಕ್ವಿಜೇಷನ್ ಮಾಡೋಕ್ಕೆ ಸ್ಟೇಷನ್ ಹೆಸರನ್ನ ಮೆಟ್ರೋ ಅವರು ಘೋಷಣೆ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳು ಗುದ್ಲೆ ಪೂಜೆ ಮಾಡಿದ್ದು, ಮುಖ್ಯಮಂತ್ರಿಗಳು ಗುದ್ಲಿ ಪೂಜೆ ಮಾಡಿದ್ರಲ್ಲಿ ಸ್ಟೇಷನ್ ಡಿಕ್ಲೇರ್ ಆಗಿದೆ. ಆ ಸ್ಟೇಷನ್ ಹೆಸರು ಮುತ್ಯಾಲನಗರ. ಮುತ್ಯಾಲನಗರ ಸ್ಟೇಷನ್ಗೆ ಸ್ಥಳಾವಕಾಶ ಬೇಕು ಸ್ಟೇಷನ್ ಮಾಡೋದಕ್ಕೆ. ಆ ಸ್ಟೇಷನ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ? ಸಾರ್ವಜನಿಕರ ಸ್ವತ್ತುಗಳನ್ನ ಅಕ್ವಿಜೇಷನ್ ಮಾಡ್ತೀವಿ. ಅದಕ್ಕೆ 1:3 ಪರಿಹಾರ ಕೊಡ್ತೀವಿ. ಟೈಮ್ ಇಲ್ಲ ಈಗ ಇದು ಅಲ್ಲಲ್ಲ, ಬಹಳ ಪ್ರಮುಖವಾಗಿ 1:3 ಪ್ರಮುಖ ಟೈಮ್ ಪರಿಹಾರ ಕೊಡ್ತೀವಿ. ಪರಿಹಾರ ಕೊಟ್ಟು ಸ್ಟೇಷನ್ ಮಾಡ್ತೀವಿ. ಈಗ ಎಲ್ಲರೂ ಮಾತಾಡ್ಬೇಕಲ್ಲ. ಅಲ್ಲಲ್ಲ, ಹೇಳ್ತೀನಿ ಸಭಾಧ್ಯಕ್ಷ, ದಯವಿಟ್ಟು ಪರಿಹಾರ ಕೊಡ್ತೀವಿ. ನಮ್ಮ ಸರ್ಕಾರದ ಸ್ವತ್ತು 1 ಎಕರೆ 30 ಗುಂಟೆ ನಾವು ಹಿಡ್ಕೊಂಡು ಪಕ್ಕದಲ್ಲಿರೋ ಆಸ್ತಿನ ನಾವು ಅಕ್ವಿಜೇಷನ್ ಮಾಡಿದ್ರೆ ಇದು ದೇವ್ರ ಮೆಚ್ಚನ ಸಭಾಧ್ಯಕ್ಷರೇ. ಓಕೆ, 1 ಎಕರೆ 30 ಗುಂಟೆ 30 ವರ್ಷಕ್ಕೆ ಲೀಸಿಗೆ ಕೊಟ್ಟು ಯಾರೋ ಒಬ್ಬ ಮದರ್ ತೆರೆಸಾ ಸ್ಕೂಲ್ನವನ್ನ ಸಾಕಿ ಈ ಬಡವರು ಮನೆ ಕಿತ್ಕೊಳ್ಳೋದು ಎಷ್ಟು ನ್ಯಾಯ ಸಭಾಧ್ಯಕ್ಷರೇ? ಓಕೆ, ಸ್ಟೇಷನ್ ಅಲ್ಲೇ ಮಾಡ್ಬೋದಲ್ಲ ಅಣ್ಣ, ಒಂದೇ ನಿಮಿಷ. ಸ್ಟೇಷನ್ ಅಲ್ಲಿ ಮಾಡ್ಬೋದಲ್ಲ. ಸ್ಟೇಷನ್ ಅಲ್ಲಿ ಮಾಡೋದ್ರಿಂದ ಸುಮಾರು 3-4 ಕಿಲೋಮೀಟರ್ಗೆ ಪಾರ್ಕಿಂಗ್ ಸಿಗತ್ತೆ, ಸ್ಟೇಷನ್ ಆಗತ್ತೆ. ಮುತ್ಯಾಲ ನಗರ ಏನು ಘೋಷಣೆ ಇದೆ ಅದೇ ಜಾಗದಲ್ಲಿ ಮಾಡಿದ್ರೆ ಈ ಪಕ್ಕದಲ್ಲಿ ಬಡವರು ಪಾಪ 50-60 ವರ್ಷದಿಂದ ಪಿತ್ರಾರ್ಜಿತ ಆಸ್ತಿ, ಅಲ್ಲಿ ಯಾರು ವಲಸೆ ಬಂದಿರೋಂಥವ್ರು ಯಾರು ಇಲ್ಲ, ವಲಸೆ ಬಂದು ಜಾಗ ಖರೀದಿ ಮಾಡಿರೋರು ಯಾರು ಇಲ್ಲ. ಸ್ಥಳೀಯ ಜಾಲಹಳ್ಳಿ ಗ್ರಾಮಸ್ಥರು ಸುಮಾರು 7-8 ತಲೆಮಾರಿಯಿಂದ ಅಲ್ಲೇ ವಾಸ ಮಾಡ್ತಾ ಇರೋಂಥವ್ರು ಫಿನಿಶ್ ಮಾಡಿ. ಟೈಮ್ ಆಯ್ತು. ಆಸ್ತಿ ಕಿತ್ಕೊಳ್ಳೋದು ಎಷ್ಟು ನ್ಯಾಯ? ಓಕೆ, ಒಂದೇ ನಿಮಿಷ ತಾಳಪ್ಪ, ಒಂದೇ ನಿಮಿಷ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.